ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವತ್ತೂ ನನ್ನ ಮಗ ಇರ್ತಿದ್ದಲ್ಲ, ಇವತ್ತು ನೋಡಿ ಅಳೇ ಇದ್ದಾನೆ ನನ್ನ ಜೊತೆ. ಹೋಗಲಿ ಇಂಥದ್ದು ಇಂಥದ್ದು ನನಗೆ ಸಹ ಗೊತ್ತಿಲ್ಲ. ಇರಲಿ, ಒಂಥರ ವೈಟ್ ಪ್ಲೀಸ್ ಥರ ಆಗಿದೆ. ಇರಲಿ, ಸೊ ಅದು ನನಗೆ ಮೂಗಲ್ಲಿ ಅದೇ ಕಾಣ್ತಾ ಉಂಟು. ಇರಲಿ, ನಾನೀಗ ನನ್ನ ಅಳಿಗ ಮೊನ್ನೆ ಎಲ್ಲ ಹೇಳಿದ್ದಲ್ಲ, ಅತ್ತೆ ಅದು ಮಾಡಿಕೊಡ್ಬೇಕು ಇದು ಮಾಡಿಕೊಡ್ಬೇಕು ಅಂತ. ನನಗೆ ನಗು ಬರ್ತಾ ಉಂಟು ನೋಡಿ. ಪಲಾವ್ ಮಾಡುವ ಅಂತ ಹೊರಟಿದ್ದಾನೆ. ಈಗ ಬೆಳಿಗ್ಗೆ ಅಲ್ಲ, ನಂಗೆ ಆಫೀಸಿಗೆ ಹೋಗ್ಲಿಕ್ಕೆ ಉಂಟು. ಒಂದಷ್ಟು ಸ್ವಲ್ಪ ತಯಾರಿ ಮಾಡಿಟ್ಟು ಹೋಗುವ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಬಂದ ಕೂಡಲೇ ತಯಾರಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆಫೀಸಿಂದ ಬರುವಾಗಲೇ ನಾನೊಂದು ಸಾಧಾರಣ 3 ಗಂಟೆ ಎಲ್ಲ ಆಗ್ತದೆ. 4 ಗಂಟೆಗೆ ತಿನ್ನಬೇಕು ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಕೆಲವೊಂದಷ್ಟು ಐಟಮ್ ಇದು ಮಸಾಲೆ ಕಡ್ದಿಡೋದು ಅದನ್ನೆಲ್ಲ ಈಗಲೇ ಮಾಡುವ ಅಂತ ಅಂದ್ಕೊಂಡೆ. ಹಾಗೆ ಬಾಯಿನೇ ನೀರುದ್ದಿದ್ದಿಲ್ಲ ಕಂದ, ಅವನಿಗೆ ತಿಂಡಿ ತಿಂದದಷ್ಟೇ ಈಗ ಆಯಿತಾ. ಸೊ ನಾನೀಗ ನಮ್ಮದೇ ಮನೆಯಲ್ಲಿ ಬೆಳೆದಂತಹ ಪುದೀನವನ್ನು ಕೊಯ್ಯುವ ಅಂತ ಹೊರಟಿದ್ದೇನೆ. ಸೊ ಇಲ್ಲುಂಟು ನೋಡಿ, ಮನೆಯಲ್ಲೇ ಬೆಳೆದ ಪುದೀನ. ಹೋಮ್ ಗ್ರೋನ್ ಅಂತ ಹೇಳಿದರೆ ಒಂದು ಸ್ವಲ್ಪ ಖುಷಿ ಅಲ್ಲ ಹೆಣ್ಮಕ್ಳಿಗೆ ಅಂತಲ್ಲ, ಎಲ್ಲರಿಗೂ ಸಹ ಖುಷಿಯ ಮನೆಯಲ್ಲಿ ಆದದ್ದು ಅಂಥೇಳಿ. ಹಾಗಾಗಿ ಇದು 2ನೇ ಸಲ ನಾನು ಇದನ್ನು ಕೊಯ್ತಾ ಇರೋದು ಪುದೀನವನ್ನು. ಸಾಧಾರಣ 10 ದಿನದ ಹಿಂದೆ, ಎಕ್ಸಾಕ್ಟಾಗಿ 10 ದಿನದ ಹಿಂದೆ ಕೊಯ್ದಿದ್ದೆ. ಇವತ್ತು ಮತ್ತೆ ಕೊಯ್ತಾ ಇದ್ದೇನೆ 10 ದಿನ ಆದ ನಂತರ. ಇಷ್ಟು ಸಿಕ್ಕಿದೆ, ಪಲಾವಿಗಿಷ್ಟು ಸಾಕು. ಇನ್ನೊಂದು 10 ದಿವಸ ಬಿಟ್ಟಾಗ ಪುನಃ ಸಿಗ್ಬೋದು, ಅಷ್ಟೇ ಉಂಟು ಆಯಿತಾ. ಇವತ್ತು ವಾತಾವರಣ ಯಾವ ಥರ ಉಂಟು ನೋಡಿ, ಆಕಾಶ ಒಳ್ಳೆ ಫೋಟೋ ತೆಗೆದ್ರೆ ವಾಲ್ಪೇಪರ್ ಮೆಟೀರಿಯಲ್ ಅಂತ ಹೇಳ್ತಾವಲ್ಲ, ಆ ಥರ ಉಂಟು. ಎಂತ ಮಗ ಚಂದ ಇತ್ತು. ಯಾವುದು ಈ ಮೋಡ ಅಪ್ಪ, ಅದು ಪ್ರಕೃತಿ ಖುಷಿಲಿದ್ದು ಹಾಗೆ. ಒಂದು ಮೊಗ್ಗು ಬಿಟ್ಟಿದೆ ನೋಡಿ ತಾವರೆ, ಇದರ ಮುಟ್ಟಿಯೆಲ್ಲ ಅರಳಿಸೇಡ ಮಗ, ಹಾಗೆ ಇರಲಿ. ನಾಡಿದ್ದು ಚಾಮಿ ಪೂಜೆಗೆ ಆವತ್ತು ಇವನ ಮೆಲ್ಲ ಅರಳಿಸಿ ಎಲ್ಲ ಬಿಡ್ತಾನೆ ಎಲ್ಲದರ ಪುಟ್ಟತ್ತ ಮನೇಲಿ. ಇನ್ನೆರಡು ಮೊಗ್ಗಿಲ್ಲುಂಟು ನೋಡಿ ತಾವರೆದು. ಇದಿಲ್ಲಿ ಸಣ್ಣ ಸಣ್ಣದು, ಅದೊಂದು ಓದಲಿ, ಆ ಸೈಡ್ ಒಂದು ಅದು. ಸೊ ತಾವರೆ ಮೊಗ್ಗು 3 ಆಗಿದೆ ಈ ಸಲ. ಬೇಡ ಕೊಳಕು ಜೀಜಿ ಎಲ್ಲ. ಫೋಟೋ ಹಾಕುತ್ತಲ್ಲಿ ಗೋಡೆ ಹತ್ರ ಹೋಗು. ಅದು ನಿಲ್ಲು, ಸಾರಿ ನಿಲ್ಲಕ್ಕನ್ನೆ ಫೋಟೋಕ್ಕೆ. ಹಾಗೆ ಮಾಡ್ರೆ ವಿಡಿಯೋ ಮಾಡಕ್ಕಷ್ಟೇ. ಫೋಟೋ ತೆಗೆ. ನಿಲ್ಲು ತಲೆ ತಿರುಗೋಗೋ. 4 ಜುಟ್ಟು ಚಂದ ಇದ್ದ, ತಲೆ ತಿರುಗುತ್ತಾ ಇದ್ದೀಗ. ಹಾಯ್, ಬೆಳಗ್ಗೆ ನಿಮಗೆ ಇದು ಕಂಟಿನ್ಯೂ ವಿಡಿಯೋ ಸಿಗ್ತದೆ. ಬಟ್ ನನ್ನ ಕತೆ ಕೇಳಿ ಇವತ್ತೇನಾಯಿತು ಅಂತ ಹೇಳಿ. ನನ್ನ ಕೂದಲೆಲ್ಲ ಕೆದ್ರೆ ಇದೆ, ಮುಖ ನೋಡ್ಕೊಂಡಿರಲಿಲ್ಲ. ಇರಲಿ, ಅದರಿಂದ ಮಾಡ್ಕೋಗೋದಿಲ್ಲ. ಎಲ್ಲ ಸಣ್ಣ ಸಣ್ಣ ಬೇಬಿ ಹೇರ್ಸ್ ಆಯಿತಾ. ಕಷ್ಟಪಟ್ಟು ಅದನ್ನು ಈ ಥರ ಪೇಂಟಿಸಿ ಕ್ಲಿಪ್ ಹಾಕ್ಕೊಳ್ಳೋದು ನಾನು. ಬಟ್ ಇವತ್ತು ಇಲ್ಲ, ಆಗಲಿಲ್ಲ. ಸರಿ, ನನ್ನ ಕತೆ ಕೇಳಿ ಇವತ್ತೇನಾಯಿತು ಅಂತ ಹೇಳಿ. ನಿಮ್ಮ ಜೊತೆ ತಾವರೆ ಮೊಗ್ಗೆಲ್ಲ ತೋರಿಸಿದ್ನ. ಅದಾದ ನಂತರ ನನ್ನದೇ ಕೆಲಸಗಳು, ಮನೆ ಕೆಲಸ, ನಾನು ಹೊರಡೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ಕೆಲಸ ಅಂತ ಒಂದಿಷ್ಟು ಸುಮಾರು ಇರ್ತದಲ್ಲ. ಅಷ್ಟೆಲ್ಲ ಮಾಡಿ ನಾನು ಆಫೀಸಿಗೆ ಹೊರಟ್ನ. ಆಫೀಸಿಗೆ ಹೋಗುವಾಗ ಇವತ್ತು ನನ್ನ ಮೊಬೈಲ್ ಫೋನನ್ನು ನನ್ನ ಮನೇಲೇ ಬಿಟ್ಟು ಹೋದೆ. ಅದರಲ್ಲಿ ಇಂಥ ದೊಡ್ಡ ವಿಶೇಷ ಅಂತ ಆಗ್ಬೋದು. ನನಗೆ ಅದುವೇ ವಿಶೇಷ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ಖರ್ಚಿಫ್ ಬಿಟ್ಟು ಹೋಗ್ತಿದ್ರು, ಆಗ ಕಿರಿಕಿರಿ ಆಗ್ತಿತ್ತು. ಇವತ್ತು ಖರ್ಚಿಫ್ ತರಲಿಲ್ಲ, ಅಥವಾ ವಾಚ್ ಕಟ್ಟಿಕೊಂಡು ಹೋಗೋದಿದ್ರೆ, ಗಂಟೆ ನೋಡೋದಿದ್ರೆ ಆಗೋದಿಲ್ಲ, ಆ ಥರ ಹಿಂಸೆ ಆಗ್ತಿತ್ತು ಮೊದಲೆಲ್ಲ. ಈಗಿನ ಜನಜೀವನ ಪದ್ಧತಿ ಹೇಗೆ ಅಂತ ಹೇಳಿದ್ರೆ, ಎಲ್ಲರಲ್ಲಿ ಸಾಧಾರಣ ಮೊಬೈಲ್ ಇದ್ದೇ ಇರ್ತದೆ, ಕೀ ಬೈಟ್ಸ್ ಇತ್ತ.
ಅಥವಾ ಟಚ್ ಮೊಬೈಲ, ಯಾವ್ದಾದ್ರು ಒಂದು ಮೊಬೈಲ್ ಇದ್ದೇ ಇರ್ತದೆ. ಅದಿಲ್ಲದೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಇಲ್ಲ ಅಂತ ಹೇಳೋ ಒಂದು ಪರಿಸ್ಥಿತಿ ಆಯಿತಾ. ಸೊ ನಾನು ಅರ್ಧಕ್ಕೆತ್ತುವಾಗ ನನಗೆ ನೆನಪಾಯಿತು, ನಾನು ಫೋನ್ ಬಿಟ್ಟು ಬಂದಿದ್ದೇನೆ ಅಂತ. ಆಲ್ರೆಡಿ ಇವತ್ತು ಹೊರಡುವಾಗ 10:05 ಆಗಿತ್ತು. ಇನ್ನು ಯಾರು ವಾಪಸ್ ಹೋಗಿ ಆ ಫೋನಿಗೋಸ್ಕರ ಹೋಗೋದು. ಒಂದು ನಿಮಿಷ ಯೋಚನೆ ಮಾಡಿದೆ, ಏನಾದರೂ ನನಗೆ ಇಂಪಾರ್ಟೆಂಟ್ ಕೆಲಸ ಇತ್ತಾ ಇವತ್ತು ಫೋನಲ್ಲಿ ಆಫೀಸಲ್ಲಿ ಅಂತ ಯೋಚನೆ ಮಾಡುವಾಗ ಫೋನಲ್ಲಿ ನನಗಿಂತ ಕೆಲಸ ಇಲ್ಲ. ಆದರೆ ಮಹಾಲಿಂಗೇಶ್ವರ ದೇವರ ಜಾತ್ರೆ ಸ್ಟಾರ್ಟ್ ಆಗ್ತದೆ ನಾಳೆ ಏಪ್ರಿಲ್ 10ರಿಂದ. ಇವತ್ತು ಗೊನೆ ಮುಹೂರ್ತ, ದೇವಸ್ಥಾನಕ್ಕೊಮ್ಮೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅಲ್ಲೊಂದು ಕ್ಲಿಪ್ಪಿಂಗ್ ತಗೊಳ್ಳುವ ಅಂತ ಅಂದ್ಕೊಂಡಿದ್ದೆ. ಅದೊಂದು ಆಗಲಿಲ್ಲ. ಅದು ಬಿಟ್ಟರೆ ನಾನು ಪರ್ಫೆಕ್ಟ್ಲಿ ಮೊಬೈಲ್ ಇಲ್ಲದೆ ಇವತ್ತು ಆರಾಮವಾಗಿದ್ದೆ ಆಯಿತಾ. ನನಗೆ ಸುಮಾರು ಜನ ಹೇಳಿದ ಮಾತು ಉಂಟು, ಇವಳಿಗೆ ಮೊಬೈಲ್ ಇಲ್ಲದೆ ಆಗಲಿಕ್ಕೇ ಇಲ್ಲ, ಮೊಬೈಲ್ ಬಿಟ್ಟು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಇವತ್ತು ನನಗೆ ಆ ಥರ ಅನ್ನಿಸ್ಲೇ ಇಲ್ಲ. ನಾನು ಸಂತೋಷದಲ್ಲಿ ಇದ್ದೆ ಮೊಬೈಲ್ ಇಲ್ಲದೆ. ಕೆಲಸಗಳು ಮಾಮೂಲಿ ಹಾಗೆ ಸಾಗಿತ್ತು. ನನಗೆ ಒಂದೇ ಬೇಸರ ಇರ್ತದೆ ಏನಂತ ಹೇಳಿ, ಮಹಾಲಿಂಗೇಶ್ವರಕ್ಕೂ ಹೋಗ್ಲಿಕ್ಕಾಗಲಿಲ್ಲ. ಅಲ್ಲಿ ಕ್ಲಿಪ್ಪಿಂಗ್ ತೊಗೊಳ್ಬೇಕು ಅಂತಿದ್ದಲ್ಲ, ಹೋಗದಿರುವಾಗ ಹೇಗೆ ಕ್ಲಿಪ್ಪಿಂಗ್ ತೊಗೊಳ್ಳೋದು, ಮೊಬೈಲು ಇಲ್ಲ ಇರಲಿ. ಆಮೇಲೆ ಚಾರ್ಜಿಗೆ ಹಾಕಿದ್ದೆ ಫೋನನ್ನು. ಹಾಗೆ ಒಮ್ಮೆ ಮನೆಗೆ ಫೋನ್ ಮಾಡಿ, ಗಂಡನ ಮೊಬೈಲಿಂದ ಫೋನ್ ಮಾಡಿ ಹೇಳಿಬಿಟ್ಟೆ, ನಾನು ಮೊಬೈಲ್ ಬಿಟ್ಟು ಬಂದಿದ್ದೇನೆ ರೂಮಲ್ಲಿ, ಚಾರ್ಜಿಗೆ ಹಾಕಿದ್ದೇನೆ, ಚಾರ್ಜಿಂದ ಒಂದು ತೆಗೆದು ಬಿಡಿ ಅಂತ. ಸೊ ನನ್ನ ಗಂಡನ ತಂಗಿ ಚಾರ್ಜಿಂದೆಲ್ಲ ತೆಗೆದಿಟ್ಲು. ಆಮೇಲೆ ಮನೆಗೆ ಬಂದ ತಕ್ಷಣ ಆಫೀಸ್ನಲ್ಲಿ ನಾನು ಫಸ್ಟ್ ಮೊಬೈಲೇ ನೋಡಿದ್ದಿವತ್ತು. ನನಗೇನು ಇಂಪಾರ್ಟೆಂಟ್ ಮೆಸೇಜ್ಗಳಿರಲಿಲ್ಲ, ನನಗೇನು ಇಂಪಾರ್ಟೆಂಟ್ ಕಾಲ್ಗಳೂ ಬಂದಿರಲಿಲ್ಲ. ಅಥವಾ ನಾನೇನು ಹೀಗಾಯ್ತಲ್ಲ ಅಂತ ಹೇಳುವ ಯಾವ ವಿಷಯಗಳು ಮೊಬೈಲಲ್ಲಿ ನಡೆದಿರಲಿಲ್ಲ. ಸುಮ್ಮನೆಲ್ಲ ನಾವೆಷ್ಟೋ ವಿಷಯಗಳನ್ನು ನನಗೆ ಇದಿಲ್ಲದೆ ಆಗೋದೇ ಇಲ್ಲ, ನಾನಿಲ್ಲದಿದ್ದರೆ ಇದು ನಡೆಯೋದೇ ಇಲ್ಲ ಅಂತ ಅಂದ್ಕೊಂಡು ತಲೆಯಲ್ಲಿ 2 ಕೊಂಬು ಹೊತ್ಕೊಂಡು ಹೋಗ್ತಾ ಇರ್ತೇವಲ್ಲ, ಅದೆಲ್ಲ ಸುಳ್ಳು ಅಂತ ಆಯಿತು ನನಗೆ ಇವತ್ತಿಗೆ ಆಯಿತಾ. ಸೊ ಟೋಟಲ್ ಸಾರಾಂಶ ಎಂತ ಅಂತ ಹೇಳಿದ್ರೆ, ನಾನು ಮೊಬೈಲ್ ಫೋನ್ ಇವತ್ತು ಆಫೀಸಿಗೆ ಬಿಟ್ಟು ಹೋಗಿದ್ದೆ, ನಾನು ನೆಮ್ಮದಿಯಲ್ಲಿದ್ದೆ. ನನಗೇನು ಮೊಬೈಲ್ ಫೋನ್ ನನ್ನ ಜೊತೆಗೆ ಇರಲಿಲ್ಲ ಅಂತ ಹೇಳುವ ಅಭಾವ ಕಾಡಲಿಲ್ಲ, ವಿಷಯ ಅಷ್ಟೇ. ಪಲಾವ್ ಮಾಡ್ತೇನೆ ಅಂತ ಹೇಳಿದ್ದೆಲ್ಲ ಬೆಳಗ್ಗೆ, ನಿಮಗೆ ಆಗಲೇ ಹೇಳಿದಾಗೆ ನಿಮಗಿದು ಕಂಟಿನ್ಯೂ ವೀಡಿಯೋ, ನಮಗೆ ಮಾತ್ರ ಒಂದು ಬೆಳಗ್ಗಿಂದ ರಾತ್ರಿವರೆಗಿನ ಒಂದು ಪ್ರೊಸೆಸ್ ಆಗಿಬಿಡುತ್ತದೆ ವೀಡಿಯೋ ಮಾಡುವಾಗ. ಇರಲಿ, ಪಲಾವ್ ಮಾಡೋದು ಅಂತ ಹೇಳಿದ್ದಲ್ಲ. ಸೊ ಈಗ ತರಕಾರಿ ಎಲ್ಲ ತುಂಡು ಮಾಡಿ ಆಯಿತು. ಈಗ ಅಕ್ಕಿ ತೊಳಿತಾ ಇದ್ದೇನೆ, ಪಲಾವಿಗಿರೋದನ್ನು ಅಕ್ಕಿ ತೊಳಿತಾದ ನಂತರ ಸಿಗ್ತಾನೆ. ನಮ್ಮಲ್ಲಿ ನಾವು ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಎರಡನ್ನೂ ಉಪಯೋಗಿಸ್ತೇವೆ. ಆ ಥರ ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿಯನ್ನು ತೊಳೆದಾದ ನಂತರ ಈ ಥರ ನೀರು ಸಿಗ್ತದೆ, ಎಲ್ಲರಿಗೂ ಗೊತ್ತಿರ್ತದೆ. ನಾವು ಇದನ್ನು ಸುಮ್ಮನೆ ಸಿಂಕಲ್ಲಿ ಚೆಲ್ಲಿ ಬಿಡೋದಿಲ್ಲ ಆಯಿತಾ. ಅಲ್ಲೊಂದು ಸ್ವಲ್ಪ ಬಸಳೆ ಉಂಟು, ಆಮೇಲೆ ಇಲ್ಲೊಂದು ಸ್ವಲ್ಪ ಅಲೋವೆರಾ ಉಂಟು, ಅಲ್ಲೆಲ್ಲ ಒಂದು ಸ್ವಲ್ಪ ಹೂವಿನ ಗಿಡ ಎಲ್ಲ ಉಂಟು, ಅದಕ್ಕೆಲ್ಲ ಹಾಕ್ತೇವೆ ಆಯಿತಾ. ಆಮೇಲೆ ಇಲ್ಲಿ ಆಯಿತು ಅಂತ ಹೇಳಿದ್ರೆ, ಆಮೇಲೆ ಆ ಕಡೆ ಒಂದಷ್ಟು ಹೂವಿನ ಗಿಡ ಏನೇನೋ ಗಿಡಗಳೆಲ್ಲ ಉಂಟು, ಅದಕ್ಕೆ ಹಾಕ್ತೇವೆ. ಸುಮ್ಮನೆ ಸಿಂಕಲ್ಲಿ ಚೆಲ್ಲೋದಿಲ್ಲ ಆಯಿತಾ. ನಿಮಗೊಂದು ಸೀಕ್ರೆಟ್ ಹೇಳ, ನಾನು ಇದನ್ನು ಫಂಕ್ಷನಲ್ಲಿ ಪಲಾವ್ ತಿಂದಾಗ ಕಂಡುಕೊಂಡದ್ದಾಯ್ತಾ. ಅಲ್ಲಿ ಪಲಾವ್ ಭಾರಿ ರುಚಿಯಾಗಿತ್ತು. ಏನು ಅಂತ ಸ್ವಲ್ಪ ಪಲಾವನ್ನು ಈ ಥರ ಕೆದಕಿ ನೋಡಿದಾಗ ನಮ್ಮ ಕಸೂರಿ ಮೇಥಿ ಉಂಟಲ್ಲ, ಅದನ್ನು ಆ ಪಲಾವಿಗೆ ಹಾಕಿದರು. ಸೊ ನಾನೀಗ ಸುಮಾರು ಸಲ ಈ ಥರ ಮಾಡಿದೆ. ಕಸೂರಿ ಮೇಥಿನ ಚೆಂದ ಈ ಥರ ಹುಡಿ ಮಾಡಿ ಪಲಾವಿಗೆ ಹಾಕ್ಕೊಂಡ್ರೆ ಲಾಸ್ಟಿಗೆ ನಿಮ್ಮ ಪಾಕೆಲ್ಲ ಆದ ನಂತರ ಇನ್ನೇನು ಮುಚ್ತೇವೆ ಅಂತ ಹೇಳುವ ಹೊತ್ತಿಗೆ ಈ ಕಸೂರಿ ಮೇಥಿಯನ್ನು ಈ ಥರ ಚೆಂದ ಹುಡಿ ಮಾಡಿ ಹಾಕ್ಕೊಂಡು ವಿಜಿಲ್ ಹೊಡಿಸಿ ಪಲಾವ್ ಮಾಡಿದರೆ ಸೂಪರಾಗಿ ಟೇಸ್ಟ್ ಬರ್ತದೆ ಆಯಿತಾ. ಇದು ನಾನು ಒಂದು ಫಂಕ್ಷನಲ್ಲಿ ಪಲಾವ್ ತಿಂತಾ ಇರಬೇಕಿದ್ರೆ ನನಗೆ ಗೊತ್ತಾದದ್ದು. ಅದರಲ್ಲಿ ಈ ಮೆಂತ್ಯ ಸೊಪ್ಪು ಸಿಕ್ಕಿತ್ತು ನನಗೆ ಕೆದಕಿದಾಗ, ಪಲಾವನ್ನು ಕೆದಕಿದಾಗ ಉಕ್ಕಿದಾಗ ಆಯಿತಾ, ಹಾಗೆ ನನಗೆ ಗೊತ್ತಾದದ್ದು. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಸುಮಾರು ಜನ ನೀವು ಮಾಡ್ತಿರ್ಬೋದು, ಬಟ್ ಮಾಡದೇ ಇದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ, ಸೂಪರ್ ಆಗ್ತದೆ. ಹುಡುಕಿಯೋಣ ಸರಿಗೆ ಅಮ್ಮ ಮಾಡಿದ್ದು ಮತ್ತೆ ಇಲ್ಲ, ಮತ್ತೆ ಎಂಥದ್ದು ತಾಗಿ ತೊಳಿಗಂತಿಲ್ಲ ಆಡಾಗ. ಮತ್ತೆ ಇದು ಎಣ್ಣೆ ಬೇಕು, ದೊಡ್ಡತ್ತೆ ಎಣ್ಣೆ ಹಾಕು, ಅದಕ್ಕೊಂದು ಎಣ್ಣೆ ಮುಟ್ಟಿಸಿದ್ರೆ ಎಲ್ಲ ಕಮ್ಮಿ ಆಗುತ್ತೆ. ಜುಟ್ಟೆಲ್ಲನೂ ಅದು ಹಿಂಗಾಯ್ತು, ಒಂದಲ್ಲಿ ಪಿಂಕ್ ಇಟ್ಟರೆ ಮತ್ತೆ ಪುನಃ ಸಿಕ್ಕಿಸಿದ್ದಾನೆ. ಅದು
ಆ ಹಾಸಿಗೆಲ್ಲ ಸೇವಂತಿಗೆ ರವಂತಿಗೆ ಎಲ್ಲ ಬಿಡಿಸಿ ಎಲ್ಲ ಹಾಕಿದ್ದವ ಮಾಡಿದ್ದು ಹಾಕಿದ್ದು ಇಲ್ಲಿ ಹೇಸಿಗೆ ಮಾಡಿ ಹಾಕಿದ್ದೀರ ಇನ್ನ ಹಾಸಿಗೆಯ ಇಲ್ಲಿದೆ ಇದ್ದೇನೆ ಮೂಲೆಯಲ್ಲಿ ನೋತಾನ ಅಳಿಯ ಈಗ ಮಾತಾ ಹೋಗು ಅಮ್ಮಂಗೆ ಬಾ ತೋರ್ಸು ಎಲ್ಲಿ ಬಾಯಿ ಉಣ್ಣದು ನೋಡು ಉಷ್ಣಕ್ಕೆ ಬಾ ಹೋಗು ಒಳ್ಳೆ ಹೋಗು ಅಮ್ಮಂಗೆ ಮತ್ತೆ ಕಾಪಿ ಬೇಕಡ ಉಷ್ಣ ಆಯ್ತು ಬೇಕಾದೆಲ್ಲ ತಿನ್ನದಲ್ಲಿ ಹೆಂಗಾಯ್ತಳ್ಯ ಸೂಪರ್ ಆಯ್ತಾ ಭಾರ್ಗವಂಗೆ ಅವನಿಗೆ ಪಲಾವಡ ಅಷ್ಟಕ್ಕಷ್ಟೇ ಭುವನಂಗೆ ಒಪ್ಪಕೈ ತಿಂದೇ ಇದಿಲ್ಲಲ್ಲ ಮಗಳಂಗೆ ತಿನ್ಸುತ್ತೆ ಅತ್ತ ರೆಡಿ 1 2 3 ಸ್ಟಾರ್ಟ್ ಜೈ ಮಾತರಂ ಜೈ ಜವಾನ್ ಜೈ ಸಡನ್ ಅವನಿಗೆ ನೆನಪಾದದಲ್ಲಿ ಸೈಕಲಲ್ಲಿ ಕೂತ್ಕೊಂಡು ಹೇಳ್ತಾ ಹೋದೆ ನಾನಿಲ್ಲಿ ಅದಕ್ಕೆ ಪ್ರತಿಧ್ವನಿಯಾಗಿ ಧ್ವನಿ ಸೇರಿಸ್ತಾ ಹೋದೆ ನನಗೆ ಭಾರಿ ಖುಷಿ ಆಯಿತು ವಾಪಸ್ ಹೇಳಿ ವಿಡಿಯೋ ಮಾಡ್ತೇನೆ ಅಂತ ಹೇಳಿದೆ ಪುಣ್ಯಕ್ಕೆ ಹೇಳಿದ ಸುಬ್ಬಣ್ಣ ಚೀಕಾಚರ ನಮಸ್ಕಾರ ನಮಸ್ತೆ ನಮಸ್ಕಾರ ಹಾಂ ಮತ್ತೆ ಮತ್ತೆ ಅಷ್ಟೇಯಾ ಹಾಂ ಪಲಾವ್ ತಿಂದೆ ಪಲಾವ್ ತಿಂದ್ಯಾ ಹಾಂ ಮತ್ತೆ ಪಲಾವು ಮೊಸರು ಹಾಕಿ ತಿಂದೆ ಮೊಸರು ಚೂರು ಮತ್ತೆ ಪಲಾವ್ ಬೇಡ ಅಂತ ಆಯ್ತು ಹಾಂ ಮತ್ತೆ ಮತ್ತೆ ಅಮ್ಮ ತಿಂದದ್ದು ಹಾಂ ಮೊಸರಿನ ಹಾಂ ಮೊಸರು ಮತ್ತೆ ಚೂರು ಪಲಾವ ಹಾಂ ನನಗೆ ಇಲ್ಲ ಹಾಂ ಮತ್ತೆ ಹೆಂಗಾಗ ನಿಂಗೆ ಹೋಗಿ ಆಟಾಡಿದ್ಯ ಎಲ್ಲಿ ನಿಂಗಲ ಹಾಸಿಗೆಯಲ್ಲಿ ಹಾಂ ನನ್ನ ಹಾಸಿಗೆಯನ್ನು ಹೇಸಿಗೆ ಮಾಡಿಟ್ಟಿದ್ದಾರೆ ಬರುವಾಗ ಹಾಂ ಮತ್ತೆ ಜೋಕಾಲಿಲಿ ಮೇಲೆ ಕೋಣೆಯಲ್ಲಿ ಎಲ್ಲ ಆಟ ಸಾಮಾನಲ್ಲಿ ಹ್ಞೂ ಆಟ ಆಡಿದ್ಯಾ ಮತ್ತೆ ಇಲ್ಲಿಗೆ ಒಂದು ಆಟ ಆಡಿದ್ಯಾ ಹಾಂ ಮತ್ತೆ ಮತ್ತೆ ಹಂಗ ಊಟ ಮಾಡ್ಲೋದ್ಯಾ ಮಧ್ಯಾಹ್ನ ಹಾಂ ವೆರಿ ಗುಡ್ ಊಟ ಮಾಡಿ ಬಂದು ಮಲಗಿದ್ಯಾ ಹಾಂ ಮತ್ತೆ ಸಂಜೆ ಎದ್ದು ಪಲಾವ್ ತಿಂದ್ಯಾ ಹಾಂ ಪಲಾವ್ ಮಾಡಿದ್ಯಾರು ಅತ್ತೆ ಯಾವತ್ತೆ ಅಜ್ಜನ ಮನೆ ಅತ್ತೆ ಅಜ್ಜನವನ ಎತ್ತ ಹೆಸರು ಹೆಂಗೆ ಏ ದೇವರೇ ಅಜ್ಜನವನ ಬಚ್ಚ ಸಹನಾ ಸಹನ ಹಾಂ ಹಂಗ ಪಲಾವ್ ತಿಂದ ಅಜ್ಜನ ಮನೆ ಮಾವನ ಹೆಸರು ಹೆಂಗೆ ವಿರೂಪಾಕ್ಷ ಅಜ್ಜನ ಹೆಸರು ಹೆಂಗೆ ಅಜ್ಜನ ಹೆಸರು ಅಜ್ಜನ ಹೆಸರು ಬಂತಿಲ್ಲ ಹಾಂ ಭಾವನ ಹೆಸರಲ್ಲಿದ್ದಲ್ಲ ರಾಮ ಹಾಂ ಅಜ್ಜಿಯ ಹೆಸರು ತಂಗೆ ಅತ್ತಿಗೆ ಹೆಸರಲ್ಲಿದ್ದಲ್ಲ ವಿದ್ಯಾ ಹಾಂ ಮತ್ತೆ ಮತ್ತೆ ಯಾರಿದ್ದು ಮುದಿ ಅಜ್ಜಿಯ ಹೆಸರು ನಿನ್ನಮ್ಮನ ಹೆಸರಲ್ಲಿದ್ದು ನೋಡು ಒಂದು ಶುಭ ಅದು ನಿನ್ನಮ್ಮನ ಹೆಸರು ನಿನ್ನಮ್ಮನದ್ದು 2 ಹೆಸರಿದೆ ಅದರ ಪಕ್ಕಲ್ಲಿ ಎಂತ ಇದ್ದು ನಿನ್ನಮ್ಮನ ಹೆಸರಿನ ಮುಂದೆ ಶುಭ ಶುಭ ಹಾಂ ಶುಭ ಶುಭ ಗೌರಿ ಶುಭ ಗೌರಿ ಹಾಂ ಗೌರಿ ಮುದಿಯಜ್ಜಿಯ ಹೆಸರು ಹಾಂ ಗೊತ್ತಾಯ್ತಾ ಕೇಳ ತಮ್ಮನ ಹತ್ರ ಹೆಂಗ ಪಲಾವ್ ತಿಂದಾಗಿ ಆಟ ಆಡಿದ್ಯಾ ಹಾಂ ಸೈಕಲ್ ಮಣ್ಣಲ್ಲಿ ಆಟ ಆಡಿದ್ದು ಮಣ್ಣಲ್ಲಿ ಆಟ ಆಡಿ ಹಂಗ ಈಗ ಪುತ್ತೂರು ಜಾತ್ರೆ ಆಟ ಆಡ್ಕೊಂಡಿದ್ಯಾ ಹಾಂ ನಿಂಗೋಗಿ ಹಾಗೆ ಹೇಳಿದಲ್ಲ ಹಿಂಗ ಅಪ್ಪು ಈಗ ಮಣ್ಣು ಮೆತ್ತಿದ್ದರ ಮೀಶಿಸುದಾರು ನಿಂಗಳ ಅತ್ತೆ ಹಾಂ ಆಟಾಡಿ ಟಾಟಾ ನಮಸ್ಕಾರ ಬಾಯ್ ನಮಸ್ಕಾರ ಬಾಯ್ ಇವತ್ತಿನ ದಿನವೇ ಸರಿಲ್ಲ ಮಾರೆ ಪಾಪ ಮಕ್ಳಿಗೆ ಗೇಟ್ ತೆಗಿಲಿಕ್ಕಾಗೋದಿಲ್ಲ ಅಂತ ನಾನು ತೆಗೆದೆ ಪುಣ್ಯ ಅವರಿಗೆ ತಾಗಲಿಲ್ಲ ನನಗೆ ತಾಗಿತ್ತು ಅಷ್ಟೆ ಒಳ್ಳೆ ಗಟ್ಟಿಯಾಗಿತ್ತದು ಲಾಕ್ ತೆಗೆಯೋದು ಒಳಗಿಂದ ಬ್ಲಡ್ಡೇ ಬರ್ತಾ ಉಂಟು ಒಳ್ಳೆ ಸಿಡಿತಾ ಉಂಟು ಎಂತ ಮಾಡ್ಲಿಕ್ಕಾಗೋದಿಲ್ಲ ಇವತ್ತಿನ ಗಳಿಗೆ ಸರಿ ಇಲ್ಲ ನನ್ನದು ಅಂತಲ್ಲ ಯಾರ್ದು ಸರಿ ಇಲ್ಲ ಅವನಿಗೂ ಸಹ ಕಾಲಿಗೆ ತಾಗಿದೆ ಅಲ್ಲ ಮಗ ಅವನಿಗೂ ಕಾಲಿಗೆ ತಾಗಿದೆ ಇವನ ಕೈಯಿಂದ ಮಣ್ಣು ಚೆಲ್ಲಿದೆ ಅವಳಿಗೆ ಸಹ ಬಾಯಲ್ಲಿ ಬಾಯಿ ಹುಣ್ಣಾಗಿದೆ ಇವತ್ತೊಂಥರ ಅವನಿಗೆ ಸಹ ಬಾಯಿ ಹುಣ್ಣಾಗಿದೆ ಅಲ್ಲೂ ನೋವು ಇವತ್ತಿನ ದಿನವೇ ಸರಿ ಇಲ್ಲ ನಮ್ಮದು ಒಟ್ಟು ನೋವು 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 ಒಳ್ಳೆ ಸಿಡಿಮಿಡಿ ಸಿದ್ದಪ್ಪನಾಗೆ ಸಿಡ್ತಾ ಉಂಟು ಹೇಳು ಕಂದ ಇಲ್ಲೆಲ್ಲ ಕಪ್ಪ ಇದು ಅದು ಅವನಿಗೆ ಬೇನೆ ಅಲ್ಲ ಹಾಗೆ
ಮಚ್ಚಿಮಲೆ ಮನೆಯ ಸದ್ಯದ ಕಸಿನ್ ಗ್ಯಾಂಗ್ ಇದು. ಭಾರ್ಗವ, ಭುವನ, ನಂದ. ನಂದ ಫಸ್ಟ್, ಭಾರ್ಗವ ಸೆಕೆಂಡ್, ಭುವನ ಥರ್ಡ್. ಹಾಯ್ ಹಾಯ್ ಹೈ ಫೈ ಎಲ್ಲರಿಗೆ ಹೈ ಫೈ. ಎಸ್, ಟಚ್ ಆಗದ್ದ ಗಾಳಿಲಿ ಬಂದ ಹೈ ಫೈ. ಓಕೆ, ಇನ್ನು ಹೋಪನ ಜಲ್ಲಿಗೆ. ಇಲ್ಲಿ ಆಲ್ರೆಡಿ ಆಯಿತು. ನಾನು ಅವರನ್ನು ಮೇಲೆ ಕಾಂಪೌಂಡಲ್ಲಿ ಕೂತ್ಕೊಳ್ಸಿದ್ದು ಫೋಟೋ ತೆಗಿಲಿಕ್ಕೆ. ಇಲ್ಲಿ ಉಂಟು ನಮ್ಮನೆ. ಓ, ಅಲ್ಲಿ ನಾವು ಜಲ್ಲಿ ಆಡ್ಲಿಕ್ಕೆ ಹೋಗುದಲ್ಲ. ಹೋಪ, ನಮ್ಮದಿಲ್ಲಿ ಜಲ್ಲಿಕಲ್ಲಲ್ಲಿ ಗೌಜಿ ಆಟ ಆಗ್ತಾ ಉಂಟು. ಹಾಗೆ ಚಂದಕ್ಕೆ ಕೇಳಿ ಖುಷಿ ಅಪ್ಪಲೆ. ನಾಳೆ ಅವನಿಗೊಂದು ಸ್ವಲ್ಪ ಕೆಲಸ ಉಂಟು, ಹಾಗಾಗಿ ಅವನು ಭತ್ತ ಹೋಗಿ ಭತ್ತ ಅವ್ರು ಹೋಗ್ತಾರೆ ಅಂತ ಹೇಳುವಾಗ ಇವನ ಮುಖ ಹ್ಞೂ ಅಂತ ಆಗ್ತದೆ. ಅದೆಂತ ನಿನ್ನ ಮೋರ ಮಗ ಹಾಳೆ ಅದ್ದೀಗ ಬೇಜಾರಾಗಿ ಹಾಗೆ ಆದದ್ದು. ಪುಟ್ಟಕ್ಕನ ಮೋರ ಹೇಳು. ನಮಗೆ ಫಂಕ್ಷನ್ ಮುಗಿದಿಲ್ಲ ಆಯ್ತು, ಅಷ್ಟು ಉಂಟು ಅವರ ಮನೆಯಲ್ಲಿ ಇವರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅಂತ ಎಲ್ಲ ಹೇಳಿ. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಮ್ಮದು ಇನ್ನೂ ಸಹ ಕಂಟಿನ್ಯೂ ಆಗ್ತದೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.